ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಅನುಗ್ರಹಕ್ಕಾಗಿ ನಾನು ಕರ್ತನಿಗೆ ವಂದನೆ ಸಲ್ಲಿಸುವನಾಗಿದ್ದೇನೆ. ಏಳ ಕಾಲದಲ್ಲಿ ಆರಾಧನೆಗಾಗಿ ಸೇರಿ ಬಂದ ನಿಮ್ಮೆಲ್ಲರನ್ನ ಕರ್ತನ ಮೇಲೆ ವಂದಿಸಿ ನಾನು ಆರಾಧನೆಗೆ ಸ್ವಾಗತಿಸ್ತೇನೆ. ಏಳ ಕಾಲದಲ್ಲಿ ಸ್ವಲ್ಪ ಸಮಯ ನಾವು ಕೆಲವು ವಾಕ್ಯಗಳನ್ನ ನಾವು ಧ್ಯಾನಿಸಿಕೊಳ್ಳೋಣ. ಆದಿಕಾಂಡ 35ನೇ ಅಧ್ಯಾಯ 18ನೇ ವಚನ. ಆದಿಕಾಂಡ 35ನೇ ಅಧ್ಯಾಯ 18ನೇ ವಚನ. ಸತ್ತು ಹೋದಳು, ಪ್ರಾಣ ಹೋಗುತ್ತಿರುವಾಗ ಆಕೆಯು ಆ ಮಗುವಿಗೆ ಬೆನೋನಿ ಎಂದು ಹೆಸರಿಟ್ಟಳು. ಆದರೆ ಅದರ ತಂದೆಯು ಅದಕ್ಕೆ ಬೆನ್ಯಾಮೀನ್ ಎಂದು ಹೆಸರಿಟ್ಟರು. ಹಾಗೆಯೇ ರಾಹೇಲಳು ಮೃತಪಟ್ಟಳು. ಸಾಕು. ಮತ್ತೊಂದು ಭಾಷೆಗಳಲ್ಲಿ ఆమె మృతిగుండెను, ప్రాణము పోచుండగా ఆమె అతని పేరు బెనోని అనెను. అతని తండ్రి అతనికి బెన్యామీను అని పేరు పెట్టాడు. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಂಘಟನೆ ನಾವು ಯಾಕೋಬನು ತಿರುಗಿ ಬೇತೇಲಿಗೆ ಬಂದ ಸಂಗತಿಯನ್ನು ನಾವೇನು ಧ್ಯಾನ ಮಾಡಿದ್ದೇವೆ. ಅದರ ತರುವಾಯ ರಾಹೇಲಳು ಮತ್ತೊಂದು ಮಗುವನ್ನ ಹಡಿತಾಳೆ. ಮದುವೆಯಾಗಿ ಅನೇಕ ವರ್ಷಗಳಿಗೆ ರಾಹೇಲಳಿಗೆ ಒಬ್ಬ ಮಗನು ಹುಡ್ತಾನೆ. ಯಾರು? ಯೋಸೇಫನು. ಯೋಸೇಫನ ತರುವಾಯ ಮತ್ತೊಂದು ಮಗನು ರಾಹೇಲಳಿಗೆ ಹುಡ್ತಾಳೆ. ಅಂದ್ರೆ ಇಲ್ಲಿಗೆ ಅವರು ತಿರುಗಿ ಬೇತೇಲಿಗೆ ಬಂದ ಮೇಲೆ ಅಲ್ಲಿ ನಡೆಯುವ ಸಂಘಟನೆ, ಅವರು ಆಶೀರ್ವಾದವನ್ನು ಪಡೆದುಕೊಂಡ ಮೇಲೆ ಅವರಲ್ಲಿ ಅರಸರುಗಳು ಹುಡ್ತಾರೆ ಎಂಬುದಾಗಿ ಯಾಕೋಬನ ಆಶೀರ್ವಾದ ಹೊಂದಿದ ಮೇಲೆ ರಾಹೇಲಳಿಗೆ ಹುಟ್ಟುವ ಒಬ್ಬ ಮಗನು. ಮತ್ತು ಯಾಕೋಬನಿಗೆ ಹುಟ್ಟಿದವರ ಮಕ್ಕಳಲ್ಲಿ ಈತನೇ ಕೊನೆಯವನು. ತನ್ನ ಮಕ್ಕಳ ಸಾಲಿನಲ್ಲಿ 12 ಜನ ಗಂಡು ಮಕ್ಕಳಲ್ಲಿ ಈತನೇ ಕೊನೆಯವನು. ಈತನು ರಾಹೇಲಳು ಈ ಮಗು ಹುಟ್ಟುವಾಗ ಏನಾಗಿದ್ದಾಳೆ? ತನ್ನ ಪ್ರಾಣವನ್ನ ಕಳೆದುಕೊಳ್ತಾಳೆ. ತನ್ನ ಪ್ರಾಣ ಹೋಗುವ ಸಮಯದಲ್ಲಿ ಈ ಮಗುವು ಹುಟ್ಟಿದೆ. ಓದ್ತೇವೆ, ಪ್ರಾಣವು ಹೋಗುತ್ತಿರುವಾಗ. ಅಂದ್ರೆ ಆ ಮಗು ಸ್ವಲ್ಪ ದಿನವೂ ಸಹ ಮಗುವಿನ ಜೊತೆಗೆ ತಾಯಿ ಇದ್ದದಿಲ್ಲ. ಏನ್ ಹೇಳ್ತಾಳೆ ಅಂದ್ರೆ, ಪ್ರಾಣ ಹೋಗುವ ಸಮಯದಲ್ಲಿ ಆ ಮಗುವಿಗೆ ಆಕೆ ಒಂದು ಹೆಸರನ್ನು ಇಡ್ತಾಳೆ. ಯಾರು? ತಾಯಿಯಾದ ರಾಹೇಲಳು. ಏನ್ ಹೆಸರಿಟ್ಟಿದ್ದಾಳೆ? ಬೆನೋನಿ ಎಂಬುದಾಗಿ ಹೆಸರಿಡ್ತಾಳೆ. ಆದರೆ ತಂದೆಯಾದ ಯಾಕೋಬನು ಇದೇ ಮಗುವಿಗೆ ಬೆನ್ಯಾಮೀನ್ ಎಂಬುದಾಗಿ ಹೆಸರನ್ನು ಇಡ್ತಾನೆ. ಈ ಪ್ರಾಣವನ್ನು ಕಳೆದುಕೊಳ್ತಿರುವ ರಾಹೇಲಳು ಬೆನೋನಿ ಎಂಬುದಾಗಿ ಹೆಸರಿಡುವಾಗ ಆ ಹೆಸರಿನ ಅರ್ಥ ದುಃಖದ ಮಗನು ಎಂಬುದಾಗಿ. ತನ್ನ ಮರಣವನ್ನು ನೆನೆಸಿಕೊಳ್ಳುತ್ತಾ ತಾನು ಅನುಭವಿಸುತ್ತಿರುವ ಬಾಧೆಯ ನೆನಪಿಗಾಗಿ ಆಕೆ ಏನು ಹೆಸರಿಟ್ಟಿದ್ದಾಳೆ? ಬೆನೋನಿ ಎಂಬುದಾಗಿ ಹೆಸರಿಟ್ಟಿದ್ದಾಳೆ. ಆದರೆ ತಂದೆಯಾದ ಯಾಕೋಬನು ಇದೇ ಮಗುವಿಗೆ ಆ ಸಮಯದಲ್ಲೇ ಏನು ಹೆಸರಿಟ್ಟಿದ್ದಾನೆ? ಬೆನ್ಯಾಮೀನ್. ಬೆನ್ಯಾಮೀನ್ ಎಂಬುದಾಗಿ ಹೆಸರಿಡುವಾಗ ತನ್ನ ಬಲ ಭುಜವು ಎಂಬುದಾಗಿ. ಯಾರಿಗೆ? ಯಾಕೋಬನಿಗೆ. ಯಾರಂತೆ ಬಲಭುಜ? 12ನೇ ಮಗ. ತನಗೆ ಈಗಾಗಲೇ ಎಷ್ಟು ಜನ ಮಕ್ಕಳಿದ್ದಾರೆ? 11 ಜನ ಮಕ್ಕಳಿದ್ದಾರೆ. ರೂಬೇನನಿಗೂ ಮತ್ತು ಬೆನ್ಯಾಮೀನಿಗೆ ವಯಸ್ಸನ್ನು ನಾವು ಕ್ಯಾಲ್ಕುಲೇಟ್ ಆಗ್ತಾ ಹೋದ್ರೆ ತುಂಬಾ ಅಜಗಜಾಂತರ ವ್ಯತ್ಯಾಸವಿದೆ. ಯಾರಾದ್ರೂ ತಂದೆಗೆ ಹೆಗಲನ್ನು ಕೊಡಬೇಕಂದ್ರೆ ನನ್ನ ಬಲಭುಜ ಅಂದ್ರೆ ಯಾರು? ಹೆಗಲು ಕೊಡುವವರು, ದೊಡ್ಡವರು ಕೊಡ್ಬೇಕು. ಯಾಕೋಬನು ಹೇಳ್ತಿದ್ದಾನೆ, ಯಾರು ನನ್ನ ಬಲಭುಜ? 12ನೇ ಮಗನು. ಯಾವ ತಾಯಿ ತನ್ನ ಮಗನನ್ನ ದುಃಖದ ಮಗನು ಎಂಬುದಾಗಿ ಕರೀತಿದ್ದಾಳೆ? ಒಂದು ವೇಳೆ ಈತನು ಬೆನೋನಿ ಎಂಬುದಾಗಿ ಹೆಸರಿಡುವಾಗ ಈ ಹೆಸರನ್ನ ಕ್ಯಾರಿ ಮಾಡೋದಾದ್ರೆ, ಈ ಹೆಸರನ್ನ ಮುಂದುವರಿಸಿಕೊಂಡು ಹೋದ್ರೆ ಏನೆಲ್ಲ ನೆನಪಿಗಿರುತ್ತೆ? ಏನ್ ನೆನಪಿಗಿರುತ್ತೆ? ಇವನು ಹುಟ್ಟಿದ ತಕ್ಷಣ ಯಾರು ಸತ್ತೋಗಿದ್ದಾರೆ? ಇವನು ಹುಟ್ಟುತ್ತಲೇ ಇವರ ತಾಯಿಯನ್ನು ಮಾಡಿದ್ದಾಳೆ, ಸತ್ತೋಗಿದ್ದಾಳೆ. ಈ ಮಗನನ್ನ ಯಾಕೋಬನು ತನ್ನ ಬಲಭುಜವಾಗಿ ಆತನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದೇ ಸನ್ನಿವೇಶ, ಹಾಗೆ ತನ್ನ ಸ್ವಂತ ಪ್ರಾಣವನ್ನು ಕಳ್ಕೊಳ್ತಿದ್ದಾಳೆ. ಆದರೆ ಯಾಕೋಬನು ತನ್ನ ಪ್ರೀತಿಯನ್ನು ಕಳ್ಕೊಳ್ತಾ ಇದ್ದಾನೆ. ಯಾಕೋಬನು ಯಾರ ನಿಮಿತ್ತವಾಗಿ ಲಾಬಾನನ ಮನೆಯಲ್ಲಿ ಅಷ್ಟು ವರ್ಷಗಳು ಉಳಿಬೇಕಾಯಿತು, ಆಕೆಯನ್ನು ಏನ್ ಮಾಡ್ತಿದ್ದಾನೆ? ಯಾಕೋಬನು ಕಳೆದುಕೊಳ್ತಿದ್ದಾನೆ. ರಾಹೇಲಳನ್ನ ಆತನು ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದ್ದಾನೆ. ಆಕೆಗೋಸ್ಕರವಾಗಿ ಅಲ್ಲಿ ಪಡಬಾರದ ಅವಮಾನಗಳನ್ನ ಲಾಬಾನನ ಮನೆಯಲ್ಲಿ ಆತನು ಪಟ್ಟಿದ್ದಾನೆ. ಆತನಿಗೆ ಎಲ್ಲಿರದ ದುಃಖ. ಒಂದು ಮದುವೆ ಆದ ಮೇಲೆ ಅನೇಕ ವರ್ಷಗಳಾದ್ರೂ ಆಕೆಗೆ ಏನಾಗ್ತಾ ಇಲ್ಲ? ಮಕ್ಕಳಾಗ್ತಾ ಇಲ್ಲ. ಆಕೆ ಒಂದು ಹೇಳ್ತಾಳೆ, ತನ್ನ ದಾಸಿಯನ್ನು ಕೊಟ್ಟು ಆಕೆಯನ್ನ ನೀನು ಮದುವೆ ಮಾಡಿಕೋ, ಆಕೆಯಲ್ಲಿ ಹುಟ್ಟುವ ಮಗುವನ್ನ ನನ್ನ ತೊಡೆ ಮೇಲೆ ಹಾಕಿಕೊಳ್ತೇನೆ, ಆಗ ಅಟ್ಲೀಸ್ಟ್ ನನಗೆ ಏನ್ ಫೀಲ್ ಬರ್ತದೆ? ನನಗೊಂದು ಮಗುವಾಗಿದೆ ಎಂಬುದಾಗಿ. ಅಲ್ಲಿವರೆಗೂ ಆಕೆ ಹೋಗ್ತಾಳೆ. ಆ ಸಮಯದಲ್ಲಿ ಆಕೆಗೆ ಯೋಸೇಫನು ಹುಡ್ತಾನೆ. ತದನಂತರದಲ್ಲಿ ಬೆನ್ಯಾಮೀನನ್ನು ಹುಟ್ಟಿದ್ರೆ ಈಗ ಯಾರಿಲ್ಲ? ಆ ಮಗುವನ್ನು ನೋಡಿಕೊಳ್ಳಲಿಕ್ಕೆ ತಾಯಿನೇ ಇಲ್ಲ. ತಾಯಿ ಆತನಿಗೆ ಬೆನೋನಿ ಎಂಬುದಾಗಿ ದುಃಖದ ಮಗನೆಂಬುದಾಗಿ ಹೆಸರಿಟ್ಟಿದ್ದಾಳೆ. ತಂದೆ ಆಕೆಗೆ
ನನ್ನ ಬಲ ಭುಜವು ಎಂಬುದಾಗಿ ಆತನು ಕರೀತಾ ಇದ್ದಾನೆ. ಈ ರೀತಿಯಾಗಿ ಕರ್ಕೊಳ್ಳಲಿಕ್ಕೆ ಅಥವಾ ಯೋಸೇಫನ ಮೇಲೆ ಸಹ ಹೆಚ್ಚು ಪ್ರೀತಿ ತೋರಿಸಲಿಕ್ಕೆ ಆತನಿಗೆ ರಾಹೇಲಳೆ ಕಾರಣ. ಒಂದು, ಅನೇಕ ವರ್ಷಗಳು ಎದುರು ನೋಡಿ ನೋಡಿ ಹುಟ್ಟಿದ ಮಗನ ಯಾರು? ಯೋಸೇಫನು. ತದನಂತರದಲ್ಲಿ ಈ ರಾಹೇಲಳನ್ನು ಸಾಯುವಾಗ ಹುಟ್ಟಿದ ಮಗನು ಬೆನ್ಯಾಮೀನನು. ಆತನಿಗೂ ಸಹ ಏನ್ ಸಿಕ್ಕಿರುತ್ತೆ? ಅದೇ ಪ್ರೀತಿ. ಕಾರಣ ಇವರು ರಾಹೇಲ ಮಕ್ಕಳು. ಲೇಳಿಗೆ ಅನೇಕ ಮಕ್ಕಳಿದ್ದಾರೆ, ತನ್ನ ದಾಸಿಯರಲ್ಲೂ ಸಹ ಅನೇಕ ಮಕ್ಕಳು ಹುಟ್ಟಿದ್ದಾರೆ. ಆದರೆ ಯಾಕೋಬನು ಈ ಮಗನನ್ನ ಇನ್ನು ಆತನು ತಾಯಿಯ ಮಡಿಲಲ್ಲಿ ಇರುವಾಗಲೇ ಆತನಿಗೆ ಏನ್ ಕರೀತಾ ಇದ್ದಾನೆ? ಈತ ನನಗೇನಾಗ್ತಾನೆ? ನನಗೆ ಬಲಭುಜವು ಆಗ್ತಾನೆ. ಸುಮಾರು ಈತನು ಹುಟ್ಟುವಾಗ ಯಾಕೋಬನು 100 ವರ್ಷಗಳ ಪ್ರಾಯದವನು ಆಗಿದ್ದಾನೆ. ಅಂದ್ರೆ ಆಲ್ಮೋಸ್ಟ್ ಏನಾಗಿದ್ದಾನೆ? ಆಗಿನ ಕಾಲಕ್ಕೆ ಮುದುಕರು, ನಮ್ಮ ವಯಸ್ಸಿಗೆ, ನಮ್ಮ ಕಾಲದಲ್ಲಿ ಆ ಸಮಯದಲ್ಲಿ ಏನ್ ತಗೊಳ್ಬೇಕು? ಟಿಕೆಟ್ ತಗೊಳ್ಳೋ ಸಮಯ. ಆ ಸಮಯದಲ್ಲಿ ಆತನು ಇನ್ನು ಮುದುಕನಾಗ್ತಿರುವ ಒಂದು ಸಮಯ. ಆ ಸಮಯದಲ್ಲಿ ಯಾಕೋಬನು ಬೆನ್ಯಾಮೀನನನ್ನ ಪಡೆದುಕೊಂಡಿದ್ದಾನೆ. ಒಂದು ಬಾರಿ ನಾವು ಇವರ ಸನ್ನಿವೇಶವನ್ನ, ಕುಟುಂಬದಲ್ಲಿರುವ ಸನ್ನಿವೇಶವನ್ನು ನೋಡಿಕೊಳ್ಳೋಣ. ಈಗಾಗಲೇ ಯೋಸೇಫನು ತನ್ನ ಅಣ್ಣಂದರಿಂದ ರಾಗಿಂಗ್ಗೆ ಒಳಗಾಗ್ತಿದ್ದಾನೆ. ಏನಕ್ಕೆ? ಈಗಾಗಲೇ ತನ್ನ ಅಣ್ಣಂದಿರು ಅವರನ್ನು ಪೀಡಿಸ್ತಾ ಇದ್ದಾರೆ. ಏನಕ್ಕೆ? ಈ ಯೋಸೇಫನು ಹೆಚ್ಚಾದ ಪ್ರೀತಿಯನ್ನೇ ತಂದೆ ಕಡೆಯಿಂದ ಪಡ್ಕೊಳ್ತಾನೆ. ತಾಯಿಗಳು ಬೇರೆ ಇರಬಹುದು, ಎಲ್ಲರಿಗೂ ಯಾರು ತಂದೆ? ಒಬ್ಬನೇ. ಆದರೆ ಯಾಕೋಬನಿಗೆ ರಾಹೇಲಳ ಇದ್ದ ಪ್ರೀತಿಯನ್ನ ಯೋಸೇಫನಿಗೆ ಆತನ ಹಂಚ್ತಾ ಇದ್ದಾನೆ. ಈಗಾಗಲೇ ಯೋಸೇಫನ್ ಅಂದ್ರೆ ಅಣ್ಣಂದಿರಲ್ಲಿ ಸ್ವಲ್ಪ ಮಾತುಗಳಿದೆ. ಅವರು ಚುಚ್ಚು ಮಾತುಗಳು ಆಡ್ತಾನೆ ಇರ್ತಾರೆ. ಅಯ್ಯೋ, ಅವನು ಬರಬೇಕಾದ್ರೆ ಎಷ್ಟು ಮುದ್ದಾದ ಹೆಸರು, ಯೋಸೇಫನ್ ಎಂಬುದಾಗಿ ಹೆಸರಿಟ್ರೆ ಯಾರು ಬರ್ತಿದಾರಂತೆ? ಅಗೋ ಅಲ್ಲಿ ನೋಡಿ ಯಾರು ಬರ್ತಿದ್ದಾರೆ? ಕನಸುಗಾರನು ಬರ್ತಾ ಇದ್ದಾನೆ. ಈ ಸಿಚುವೇಶನ್ ಅಲ್ಲಿ ತಾಯಿಯನ್ನ ಕಳೆದುಕೊಂಡು ಯಾರು ಹುಟ್ಟಿದ್ದಾರೆ? ತಾಯಿಯನ್ನ ಕಳೆದುಕೊಂಡು ಬೆನ್ಯಾಮೀನನು ಹುಟ್ಟಿದ್ದಾನೆ. ಬೆನ್ಯಾಮೀನನ ಪರಿಸ್ಥಿತಿ ಚೆನ್ನಾಗಿರುತ್ತಾ? ಯಾರು ನೆನಪಿಗೆ ಮಾಡಿಲ್ಲ ಅಂದ್ರೂ, ಒಂದು ವೇಳೆ ತಂದೆಯಾದ ಯಾಕೋಬನ ಆತನಿಗೆ ಬೆನ್ಯಾಮೀನನ್ನು ಹೆಸರಿಟ್ಟು ನೀನು ನನ್ನ ಬಲಭುಜ ಎಂಬುದಾಗಿ ನೆನಪಿಸಿ ಬಂದ್ರು ಸುಮ್ಕಿರ್ತಾರ ಅಣ್ಣಂದ್ರು? ಇವರಿಗೆ ಪಶ್ಚಾತ್ತಾಪ ಇರುವ ಹೃದಯಗಳು ಇವ್ರದು ಅಲ್ಲ. ಇವರು ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಇರುವ ಅಣ್ಣಂದಿರು. ಇವರು ಶೆಕೆಮಿನಲ್ಲಿ ಮಾಡಿದ ಸಂಗತಿಗಳನ್ನು ನಾವು ನೋಡ್ಕೊಂಡ್ ಬಂದಿದ್ದೇವೆ. ಏನ್ ಮಾಡಿದ್ದಾರೆ? ಯಾಕೋಬನು ಹೇಳ್ತಾನೆ, ನೀವು ನನಗೆ ಹೃದಯಘಾತವನ್ನ ತಂದಿದ್ದೀರಿ, ನನ್ನ ಮೇಲೆ ಇಲ್ಲದ ನೋವುಗಳನ್ನ, ನನಗೆ ನೀವು ಕಣ್ಣೀರುಗಳನ್ನ ಉಳಿಸಿದ್ದೀರಿ. ಇವರಿಗೆ ನೀತಿಗಳು ಇಲ್ಲ. ಈ ಸರಿ ತಪ್ಪುಗಳನ್ನು ನೋಡುವ ಜಾಯಮಾನದಲ್ಲಿ ಯಾರಿಲ್ಲ. ಯಾಕೋಬನ ಹಿರಿಯ ಮಕ್ಕಳು ಇಲ್ಲ. ಖಂಡಿತವಾಗಲೂ ಯೋಸೇಫನಿಗಿಂತಲೂ ಹೆಚ್ಚಾಗಿ ಯಾರನ್ನ ಪೀಡಿಸಿರ್ತಾರೆ? ಬೆನ್ಯಾಮೀನನ. ಕಾರಣ ಏನ್ ಹೇಳ್ತಾರೆ? ಇವ ಕಾರಣ ಅವನನ್ನಾದ್ರೂ ಕನಸುಗಾರನ ಎಂಬುದಾಗಿ ಕರೀತಾ ಇದ್ರು. ಇವನನ್ನು ಏನ್ ಕರೀತಾರೆ? ನೀನು ಹುಟ್ಟುತ್ತಲೇ ಯಾರು ಸತ್ತೋದ್ರು? ನಿನಗೆ ನಿಮ್ಮಪ್ಪ ಬೆನ್ಯಾಮೀನನ್ನ ಕರೆದಿರ್ಬೋದು, ಆದ್ರೆ ನಿಮ್ಮಮ್ಮ ನಿನಗೇನೇ ಹೆಸರಿಟ್ಟಿದ್ದಾರೆ? ಬೇನೋನಿ. ನೀನು ಹುಟ್ಟುತ್ತಲೇ ನಿಮ್ಮಮ್ಮ ಸತ್ತೋದ್ರು. ನಿನಗೇನಿಲ್ಲ, ಅದೃಷ್ಟ ಇಲ್ಲ, ನೀನು ಚೆನ್ನಾಗಿ ನೀನು ಹುಟ್ಟಿರೋ ಜಾತಕ ಸರಿ ಇಲ್ಲ, ನಿನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ. ನೀನು ಹುಟ್ಟಕ್ಕೂ ಮುಂಚೆ ನಾವೆಲ್ಲ ಮನೆ ತುಂಬಾ ಜನ ಇದ್ದೀವಿ. ನೀನು ಹುಟ್ಟಿದ ತಕ್ಷಣ ನಿನ್ನ ತಾಯಿಯನ್ನು ನಿನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ನೀನೇನ್ ಮಾಡಿದ್ಯಾ? ಹುಟ್ಟಿದೀಯಾ? ವಿಧವಾಗಿ ಅಂದಿರ್ಬೋದು. ಈಗ ನಾನು ಹೇಳಿದ ಮಾತುಗಳೆಲ್ಲ ನಮ್ಮ ಸಮಾಜದಲ್ಲಿ ಆಡುವ ಮಾತುಗಳು. ಕೇಳಿದಿರಾ? ಈ ಮಾತುಗಳನ್ನ ಖಂಡಿತವಾಗಲು ಬೆನ್ಯಾಮೀನನು ಕೇಳ್ಕೊಂಡೇ ಬೆಳೆದಿರ್ತಾನೆ. ಮತ್ತು ಆತನು ರಿಪ್ಲೈ ಮಾಡ್ಲಿಕ್ಕೆ ಬರಲ್ಲ. ರೂಬೇನನು ತುಂಬಾ ಹಿರಿಯವನು. ಎಷ್ಟೋ ವರ್ಷಗಳಿಗೆ ಈತನ ಯಾರು ಹುಟ್ಟಿದ್ದಾರೆ? ಬೆನ್ಯಾಮೀನನು. ತುಂಬಾ ವ್ಯತ್ಯಾಸವು ತುಂಬಾ ಇದೆ. ಏಜನ್ನ ನಾವು ನೋಡ್ಕೊಳ್ತಾ ಹೋದ್ರೆ ಅವರಿಗೆ ತಿರುಗಿ ಹೇಳಲಿಕ್ಕೆ ಬರಲ್ಲ. ಅಟ್ಲೀಸ್ಟ್ ಯೋಸೇಫನ ಹತ್ರ ಕನಸುಗಳಾದ್ರೂ ಇತ್ತು. ಬೆನ್ಯಾಮೀನನ ಬಳಿಯಲ್ಲಿ ನಾವು ಅದನ್ನು ಸಹ ನೋಡೋದಿಲ್ಲ. ಆದ್ರೆ ಯಾಕೋಬನು ಬಾಯಿದೆರೆದು, ನೀನೇನ್ ನನಗೆ? ನೀನು ನನಗೆ ಬಲಭುಜವು ಆಗಿದೆ, ನೀನು ನನ್ನ ರೈಟ್ ಶೋಲ್ಡರ್, ನನಗೆ ಹೆಗಲನ್ನ ಕೊಡಬೇಕಾದವನು. ಯಾರು ಹೇಳ್ತಿರೋದಂದ್ರೆ, ಬೇತೇಲಿಗೆ ಬರೋದಕ್ಕಿಂತ ಮುಂಚೆದ ಯಾಕೋಬನಲ್ಲ, ಬೇತೇಲಿಗೆ ಬಂದು ಇಸ್ರಾಯೇಲನಾಗಿ ಬದಲಾಗಿರುವ ಆತನು ಹೇಳ್ತಿರೋ ಮಾತು. ಏನಾಗ್ತೀಯಾ? ನೀ ನನಗೇನಾಗ್ತೀಯಾ? ಬಲಭುಜವು ನೀನಾಗ್ತೀಯಾ? ನಾನು ಹೇಳಿದ್ದೆ, ಬೇತೇಲಿಗೆ ಬರೋದಕ್ಕಿಂತ ಮುಂಚೆ ಯಾಕೋಬನು ಒಬ್ಬಂಟಿಗನು. ಆತನು ಏಕಾಂಗಿಯಾಗಿದ್ದಾನೆ. ಅನೇಕ ಅಣ್ಣನಿಗೆ ಎದುರ್ತಾನೆ, ಅಣ್ಣನ ಸೇವಕರಿಗೆ ಎದುರ್ತಾ ಇದ್ದಾನೆ. ಇಲ್ಲಿಗೆ ಬಂದ ಮೇಲೆ ಆತನು ಏನ್ ಹೇಳ್ತಿದ್ದಾರೆ? ನಿನ್ನ ಹೆಸರು ಯಾಕೋಬನಲ್ಲವೇ? ಇನ್ಮೇಲೆ ನೀನೇನಲ್ಲ, ಇನ್ಮೇಲೆ ನೀನು ಯಾಕೋಬನಲ್ಲ, ಏನಾಗ್ತೀಯಾ? ಇಸ್ರಾಯೇಲನಾಗ್ತೀಯಾ. ಇಸ್ರಾಯೇಲ್ ಎಂಬುದಾಗಿ ಹೇಳುವಾಗ ನಾವು ಧ್ಯಾನಿಸಿದ್ವಿ, ಅದೊಬ್ಬ ವ್ಯಕ್ತಿ ಅಲ್ಲ. ಇವತ್ತೇನಾಗಿದ್ದಾರೆ ಅವರೊಂದು ದೇಶ. ಕರೆಕ್ಟಾ? ಅವರ 12 ಕುಲಗಳು.
ಯಾಕೋಬನು ತನ್ನ ಮಗನನ್ನು ಹೇಳುವಾಗ, ನೀನು ನನಗೆ ಬಲಭುಜ ಆಗ್ತಿ ಅಂದ್ರೆ ಮುದುಕನಾಗಿರುವ ಯಾಕೋಬನ ಭುಜಕ್ಕೆ ಭುಜ ಅಲ್ಲ, ಇಡೀ ಇಸ್ರಾಯೇಲಿಗೆ ನೀನೇನಾಗ್ತೀಯ, ನೀನು ಬಲಭುಜವಾಗಿ ನಿಲ್ತೀಯ. ಇದು ಒಬ್ಬ ವ್ಯಕ್ತಿಗೆ ಭುಜವನ್ನ ಸಹಾಯಕ್ಕೆ ಕೊಟ್ಟು ಹೋಗುವುದಲ್ಲ, ಬೆನ್ಯಾಮೀನನ್ನು ಬೆಳೆದು ಕುಲವಾಗಿ ಬದಲಾಗಿ ಜನರನ್ನ ಪಡೆದುಕೊಂಡು ನೀನೇನ್ ಮಾಡ್ತೀಯ, ಇಡೀ ಇಸ್ರಾಯೇಲನ್ನ ನಿನ್ನ ಭುಜದಲ್ಲಿ ಹೊರ್ತೀಯ. ತನ್ನ ಮಕ್ಕಳನ್ನ ಆಶೀರ್ವದಿಸುವಾಗಲೂ 49ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗ್ತೇವೆ. 49ನೇ ಅಧ್ಯಾಯ ಕೊನೆ 28-23 ನೋಡ್ತೇವೆ. ಬೆನ್ಯಾಮೀನನಿಗೆ ಹೇಳ್ತಾನೆ, ನೀನು ಕುರಿಗಳನ್ನು ಹಿಡಿಯುವ ತೋಳವಾಗಿ ಬದಲಾಗ್ತಿ, ನೀನು ಬೆಳಗ್ಗೆ ನೀನು ಸಂಜೆ ವಿಧ ವಿಧವಾದ ಆಶೀರ್ವಾದಗಳನ್ನ ಬೆನ್ಯಾಮೀನಿಗೆ ಕೊಡ್ತಾನೆ. ನೀನು ಕೊಳ್ಳೆ ಹೊಡೆದುಕೊಂಡು ಬಂದದನ್ನ ನೀನು ಸಂಜೆ ಸಮಯದಲ್ಲಿ ಎಲ್ಲರಿಗೂ ನೀನು ಹಂಚುತ್ತಿ. ಯಾರಿತನು? ಬಲ ಇರುವಾತನ. ಯೋಸೇಫನ ಬಳಿಗೆ ಅಣ್ಣಂದಿರೆಲ್ಲ ಹೋಗ್ತಾರೆ. ನೀವೆಷ್ಟು ಜನ ಅಂದ್ರೆ 12 ಜನ. ಒಬ್ಬ ಚಿಕ್ಕವನಿದ್ದಾಗ್ಲೇ ಹೋದ, ಇನ್ನೊಬ್ಬನಿಲ್ಲ ಅಂದ್ರೆ ಅವನು ಯಾರಂತೆ? ಅವನು ಚಿಕ್ಕವನು. ಈಗಾಗಲೇ ಯೋಸೇಫನು ತಂದೆಯ ಮನೆಯನ್ನು ಬಿಟ್ಟು ಐಗುಪ್ತಕ್ಕೆ ಬಂದು ಎಷ್ಟು ವರ್ಷ ಆಯ್ತು? 40 ವರ್ಷಗಳಾತನು ಕಾದಿದ್ದಾನೆ. ಬೆನ್ಯಾಮೀನನ ಇನ್ನೂ ಏನಂತಿದ್ದಾರೆ? ಇನ್ನು ಚಿಕ್ಕವನು. ಬೆನ್ಯಾಮೀನನ ಬಲ ತನ್ನ ಅಣ್ಣಂದ್ರಿಗೆ ಇನ್ನೂ ಗೊತ್ತಿಲ್ಲ. ತನ್ನ ತಂದೆ ಆಶೀರ್ವಾದಗಳನ್ನು ಬೆನ್ಯಾಮೀನನು ಪಡ್ಕೊಂಡಿದ್ದಾನೆ. ಏನಾಗ್ತಿಲ್ಲ ಇನ್ನು. ಬೆನ್ಯಾಮೀನಿಗೆ ಅದೇ ಹೇಳ್ತಾರೆ, ನೀನೇನು ಚಿಕ್ಕವನು. ರೂಬೇನ್ ಇದ್ದಾನೆ, ಏನಾರು ಮಾಡ್ಲಿಕ್ಕೆ ಸಿಮೆಯೋನ್ ಇದ್ದಾನೆ, ಲೇವಿ ಇದ್ದಾನೆ, ಇವರಲ್ಲಿ ಯಾರಿದ್ದಾರೆ? ದೊಡ್ಡವರು ಇದ್ದಾರೆ. ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೂ ಏನ್ ಹೇಳಿದ್ದಾರೆ? ಬೆನ್ಯಾಮೀನನ ಯಾರು? ನೀನ್ ಚಿಕ್ಕವನು. ಅವನು ಚಿಕ್ಕವನು, ಅದಕ್ಕೆ ಎಲ್ಲಿ ಬಿಟ್ಟು ಬಂದಿದ್ದೇವೆ? ನಮ್ಮ ತಂದೆಯ ಜೊತೆಯಲ್ಲಿ ಇದ್ದಾನೆ. ಬೆನ್ಯಾಮೀನನ್ನ ಬಿಟ್ಟು ಹೋಗಿ ಎಂಬುದಾಗಿ ಹೇಳ್ತಾರೆ ಯೋಸೇಫನ ಒಂದ್ಸಲ. ಅವಾಗ್ಲೂ ಏನ್ ಹೇಳ್ತಾರೆ? ಅವರನ್ನ ಏನು ಮಾಡಬೇಡ್ರಿ, ನಾವು ನಮ್ಮ ತಂದೆಗಳಿಗೆ ಏನ್ ಕೊಡ್ಬೇಕು? ಉತ್ತರವನ್ನ ಕೊಡ್ಬೇಕೆಂಬುದಾಗಿ ಎಚ್ಚರವನ್ನು ಹೇಳೋಗ್ತಾರೆ. ಇವರು ಬೆನ್ಯಾಮೀನನ್ನ ಏನ್ ಮಾಡ್ತಿದ್ದಾರೆ? ಇನ್ನು ಚಿಕ್ಕದಾಗೆ ನೋಡ್ತಿದ್ದಾರೆ. ಆದ್ರೆ ತಂದೆಯಾದ ಯಾಕೋಬನು ಹೇಳ್ತಾನೆ, ನೀನು ಕೊಳ್ಳೆ ಹೊಡೆದುಕೊಂಡು ಬಂದು ನೀನು ಜನರಲ್ಲಿ ನೀನೇನ್ ಮಾಡ್ತೀಯ? ಹಂಚುವವನು. ಯಾರು ಕಾಣದನ್ನ, ತನ್ನ ಅಣ್ಣಂದರಿಗೆ ಅರ್ಥವಾಗದ್ದನ್ನ, ತನ್ನ ತಾಯಿಗೆ ಅರ್ಥವಾಗದ್ದನ್ನ ಬೆನ್ಯಾಮೀನನಲ್ಲಿ ಯಾರು ನೋಡ್ತಾ ಇದ್ದಾರೆ? ಯಾಕೋಬನು ನೋಡ್ತಾ ಇದ್ದಾನೆ. ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯ 12-14. ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 3. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಆತನು ಅವರ ದ್ರೋಹದ ನಿಮಿತ್ತ ಮೋವಾಬ್ಯರ ಅರಸನಾದ ಎಗ್ಲೋನನನ್ನು ಅವರಿಗೆ ವಿರೋಧವಾಗಿ ಬಲಪಡಿಸಿದನು. ಇವನು ಅಮ್ಮೋನಿಯರನ್ನು ಅಮಾಲೇಕ್ಯರನ್ನು ಕೂಡಿಸಿಕೊಂಡು ಹೊರಟು ಬಂದು ಇಸ್ರಾಯೇಲರನ್ನು ಸೋಲಿಸಿ ಖರ್ಜೂರ ನಗರವನ್ನು ಹಿಡಿದನು. ಇಸ್ರಾಯೇಲರು ಅವನಿಗೆ 18 ವರ್ಷ ದಾಸರಾಗಿದ್ದರು. ಇಸ್ರಾಯೇಲರು ಎಲ್ಲಿದ್ದಾರೆ? ಯಾಕೋಬನ ಆಶೀರ್ವಾದ ಮಾಡಲಿ ಇವರು ಈಗಾಗಲೇ ಎಲ್ಲಿದ್ರು? ಐಗುಪ್ತದಲ್ಲಿ ಇದ್ರು. ಅಲ್ಲಿ 400 ವರ್ಷಗಳಿದ್ರು. ಅಲ್ಲಿಂದ ಹೊರಗೆ ಬಂದ್ರು. ಮೋಶೆ 6 ತೀರೋದ್ರು. ಯೋಶುವನ ಕಾಲ ಬಂತು. ಕಾಲೇಬನ ಕಾಲ ಸಹ ಬಂತು. ಕಾಲೇಬನ ತಮ್ಮನ ಮಗನು ಇವರಿಗೆ ನ್ಯಾಯಸ್ಥಾಪನೆ ಮಾಡ್ತಾ ಇವ್ರು ನೋಡ್ಕೊಳ್ತಾ ಇರ್ತಾನೆ. ಅವನು ತೀರ್ಕೊಂಡ ಮೇಲೆ ಇಸ್ರಾಯೇಲರು ಏನಾಗ್ತಾರಂದ್ರೆ ತಿರುಗಿ ಏನಾಗಿದ್ದಾರಂತೆ? ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾಗ್ತಾರೆ. ದ್ರೋಹಿಗಳಾದ ನಿಮಿತ್ತ ಅದರ ದೆಸೆಯಿಂದ ದೇವರೇನ್ ಮಾಡ್ತಾರಂದ್ರೆ ಮೋವಾಬ್ಯರ ಅರಸನಾದ ಎಗ್ಲೋನನನ್ನ ಇವರ ವಿರುದ್ಧವಾಗಿ ಅವನನ್ನ ನಿಲ್ಲಿಸ್ತಾರೆ. ಮೋವಾಬ್ಯರ ಅರಸನು ಅಮ್ಮೋನಿಯರನ್ನ ಅಮಾಲೇಕ್ಯರನ್ನ ಜೊತೆ ಮಾಡಿಕೊಂಡು ಬಂದು ಇಸ್ರಾಯೇಲರ ಮೇಲೆ ದಾಳಿ ಮಾಡಿ ಅವರನ್ನ ತಿರುಗಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ತಿರುಗಿ ಅವರು ದಾಸತ್ವಕ್ಕೆ ಕರ್ಕೊಂಡು ಹೋಗ್ರಿ. ಅವರೇನಾಗಿದ್ದಾರೆ? ಸುಮಾರು 18 ವರ್ಷಗಳ ಕಾಲ ಇವರೇನ್ ಮಾಡ್ತಿದ್ದಾರೆ? ಇಸ್ರಾಯೇಲ್ ಇಲ್ಲಿಂದ ಬಂದ ಮೇಲೆ ಅಂದ್ರೆ ಐಗುಪ್ತ ದೇಶದಿಂದ ಬಂದ ಮೇಲೆ ಮೊದಲನೇ ಬಾರಿ ಮತ್ತೆ ಇವರು ದಾಸತ್ವಕ್ಕೆ ಹೋಗ್ತಿರೋದು. ಕಾಲೇಬನ ತಮ್ಮನ ಮಗ ಎಲ್ಲರೂ ಏನ್ ಮಾಡಿದ್ದಾರೆ? ಇವರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದರೆ ಅದಾದ ಮೇಲೆ ಇಸ್ರಾಯೇಲರು ಏನ್ ಮಾಡ್ತಿದ್ದಾರೆ? ತಿರುಗಿ ದೇವ ದ್ರೋಹಿಗಳಾಗ್ತಾರೆ. ದೇವರಿಗೆ ವಿರುದ್ಧವಾಗಿರ್ತಾರೆ. ದೇವರಿಗೆ ಸಿಟ್ಟು ಬಂದು ಮೋವಾಬ್ಯರ ಅರಸನನ್ನ ಬಲಪಡಿಸಿ ಇವರ ಮೇಲೆ ಕಳಿಸಿಬಿಡ್ತಾರೆ. ಅಮ್ಮೋನಿಯರ ಅಮಾಲೇಕ್ಯರನ್ನ ಹಾಕಿಕೊಂಡು ಬಂದವರು ಇಸ್ರಾಯೇಲರ ಮೇಲೆ ದಾಳಿ ಮಾಡಿ ಇವರನ್ನ ತಿರುಗಿ ದಾಸತ್ವ ಕರ್ಕೊಂಡು ಹೋದ್ರೆ 18 ವರ್ಷಗಳ ಕಾಲ ಇವರೇನ್ ಮಾಡ್ತಿದ್ದಾರೆ? ದಾಸತ್ವದಲ್ಲಿ ಇದ್ದಾರೆ. ಆ ಸಮಯದಲ್ಲಿ 15ನೇ ವಚನ,
ಅವರು ಯೆಹೋವನಿಗೆ ಎಲ್ಲಿ ಇವರು ದಾಸತ್ವದಲ್ಲಿ ಈಗ ಮೊರೆ ಇಡ್ತಾ ಇದ್ದಾರೆ. ಆಗ ಐಗುಪ್ತ ದೇಶದಲ್ಲಿ ಸಾಧನೆ ಮಾಡಿದ್ದು ಮೋಶೆಗೆ ಯೆಹೋವನು ಹೇಳ್ತಾರೆ, ನನ್ನ ಜನರು ನನಗೆ ಮೊರೆ ಇಡುವುದನ್ನ ನಾನು ಕೇಳಿಸ್ಕೊಳ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ದಾರೆ. ಇಲ್ಲೂ ಸಹ ಇವರು ಎಲ್ಲಿ ಮೊರೆ ಇಡ್ತಿದ್ದಾರೆ? ಚೆನ್ನಾಗಿ ಸುಖ ಸಂಪತ್ತಿನಲ್ಲಿರುವಾಗಲ್ಲ, ಇವರಿಗೆ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಏನು, ನೀವು ಸುಖ ಸಂಪತ್ತಿನಲ್ಲಿರುವಾಗ, ಕೋಟೆಗಳಲ್ಲಿ ನಿವಾಸ ಮಾಡುವಾಗ, ನೀವು ಕಟ್ಟದ ಮನೆಗಳಲ್ಲಿ ಇರುವಾಗ ನೀವೇನು ಮರ್ತೋಗಬಾರದು. ದೇವರ ಆಜ್ಞೆಗಳನ್ನ, ದೇವರು ನೇಮಿಸುವ ನಿಯಮಗಳನ್ನು ನೀವು ಮರೆತು ಹೋಗದೆ ಆತ ಮಾಡಿದ ಸಕಲ ಕಾರ್ಯಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನೀವು ಬದುಕಬೇಕೆಂಬುದಾಗಿ ಹೇಳುವಾಗ ಇವರು ದ್ರೋಹಿಗಳಾದರು. ಈಗ ಮತ್ತೆ ಇವರು ಪ್ರೇಯರ್ ಮಾಡ್ತಿದ್ದಾರೆ. ಎಲ್ಲಿದ್ದು ಪ್ರೇಯರ್ ಮಾಡ್ತಿದ್ದಾರೆ? ಚೆನ್ನಾಗಿರ್ಬೇಕಾದ್ರೆನಾ? ಇವರು ತಿರುಗಿ ದಾಸತ್ವಕ್ಕೆ ಹೋಗುವಾಗ ಈಗ ಮತ್ತೆ ಮೊರೆ ಇಡ್ತಿದ್ದಾರೆ. ಏನಂತೆ ಮೊರೆ? ಅವರು ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ರಕ್ಷಿಸುವುದಕ್ಕೋಸ್ಕರ ಬೆನ್ಯಾಮಿನ್ ಕುಲದ ಗೇರನ ಮಗನಾದ ಯೆಹೂದನನ್ನು ಎಬ್ಬಿಸಿದನು. ಅವನು ಎಡಚನಾಗಿದ್ದನು. ಇಸ್ರಾಯೇಲ್ಯರು ಅವನ ಮೂಲಕವಾಗಿ ಮೋವಾಬ್ಯರ ಅರಸನಾದ ಎಗ್ಲೋನನಿಗೆ ಕಪ್ಪವನ್ನ ಕಳಿಸಿದರು. ಹಲ್ಲೆಲೂಯ. ದೇವರು ಈಗ ಒಬ್ಬನನ್ನು ಎಬ್ಬಿಸ್ತಾ ಇದ್ದಾರೆ. ಏನ್ ಮಾಡ್ಲಿಕ್ಕೆ? ಇವರನ್ನ ದಾಸತ್ವದಿಂದ ಬಿಡಿಸ್ಬೇಕು. ಎಲ್ಲಿಂದ ಬರ್ತಾ ಇದ್ದಾನೆ ಅವನು? ಬೆನ್ಯಾಮಿನ್ ಕುಲದಿಂದ. ಯಾರನ್ನ? ಗೇರನ ಮಗನಾದ ಯೆಹೂದನನ್ನ ಎಬ್ಬಿಸ್ತಾ ಇದ್ದಾನೆ. ಏನ್ ಮಾಡ್ಬೇಕಿತ್ತು ಹೋಗಿ? ಈಗ ಇದನ್ನು ದಾಸತ್ವದಲ್ಲಿ ಇರೋದು. ಆದರೆ ದೇವರು ಇವರನ್ನ ಬಲಪಡಿಸಿ ಬೆನ್ಯಾಮಿನ್ ಕುಲದಿಂದ ಒಬ್ಬರನ್ನ ಎಬ್ಬಿಸ್ತಾ ಇದ್ದಾನೆ. ಈಗ ಏನ್ ಮಾಡ್ಬೇಕಿತ್ತು ಹೋಗಿ? ದಾಸತ್ವದಲ್ಲಿರುವ ಇಡೀ ಇಸ್ರಾಯೇಲರನ್ನ ಬಿಡಿಸಬೇಕು. 30ನೇ ವಚನ, ಆ ದಿವಸದಲ್ಲಿ ಮೋವಾಬ್ಯರು ಇಸ್ರಾಯೇಲ್ಯರಿಂದ ತಗ್ಗಿಸಲ್ಪಟ್ಟರು. ದೇಶದಲ್ಲಿ 80 ವರ್ಷ ಸಮಾಧಾನವಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಯಾರಿಂದ? ಯಾರು ಎಬ್ಬಿಸಿದ್ದಾರೆ? ಯೆಹೂದನು ಬೆನ್ಯಾಮಿನ್ ಕುಲದಿಂದ ಗೇರನ ಮಗನಾದ ಯೆಹೂದನನ್ನ ಎಬ್ಬಿಸಿ ಆತನನ್ನು ನಡೆಸಿಕೊಟ್ಟು ಅವತ್ತಿನ ದಿನ ಇಸ್ರಾಯೇಲರಿಗೆ ಜಯವನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಯಾರ ಮೇಲೆ? ಮೋವಾಬ್ಯರ ಮೇಲೆ ಜಯವನ್ನು ಕೊಟ್ಟಿದ್ದರಿಂದ ಮುಂದಿನ 80 ವರ್ಷಗಳ ಕಾಲ ಇಸ್ರಾಯೇಲರಲ್ಲಿ ಏನಿದೆ? ಈಗ ಸಮಾಧಾನವು ತುಂಬಿದೆ. ಹಲ್ಲೆಲೂಯ. ಅವತ್ತು ಯಾಕೋಬನು ಬೆನ್ಯಾಮಿನ್ ಎಂಬುದಾಗಿ ಕರೆಯುವಾಗ ಆತನು ಹೇಳಿದ ಅರ್ಥ ಇದೆ. ಯಾವಾಗೆಲ್ಲ ಇಸ್ರಾಯೇಲ್ ಬಿದ್ದು ಹೋಗ್ತಿದೆಯೋ, ಇಸ್ರಾಯೇಲರ ಭುಜವು ಬಿದ್ದು ಹೋಗ್ತಿದೆಯೋ, ಯಾರು ಬಂದು ಹೆಗಲು ಕೊಡ್ಬೇಕು? ಬೆನ್ಯಾಮೀನನು ಬಂದು ನೀನು ಭುಜವನ್ನ ಕೊಡ್ಬೇಕು. ರೂಬೇನನು ಬರಲ್ಲ, ಸಿಮೆಯೋನನು ಬರಲ್ಲ, ಲೇವರಲ್ಲಿ ಇವರಿಗೆ ರೋಷ ಜಾಸ್ತಿ. ಏನಾದರೂ ಕೆಟ್ಟ ಕೆಲಸ ಮಾಡ್ಬೇಕಂದ್ರೆ ಯಾರು ಮುಂದೆ ಬರ್ತಾರೆ? ಇವರೇ ಬರ್ತಾರೆ. ಆದರೆ ಜನರನ್ನ ಕಾಪಾಡುವ ಸಮಯ ಬಂದಾಗೆಲ್ಲ ದೇವರು ಮೊದಲನೇದಾಗಿ ಇಲ್ಲಿ ಐಗುಪ್ತದಿಂದ ಬಂದ ಮೇಲೆ ಮೊದಲನೇ ದಾಸತ್ವ ಯಾರು ಬಿಡಿಸ್ಕೊಂಡು ಬರ್ತಾ ಇದ್ದಾರೆ? ಯೆಹೂದನನ್ನ ಬಲಪಡಿಸಿ ಕಳಿಸುವಾಗ ಆತನ ಇಸ್ರಾಯೇಲರನ್ನೆಲ್ಲ ಫಸ್ಟ್ ಹೋಗಿ ಆತನ ನಾವಿನ್ನು ವೇಗವಾಗಿ ಹೋಗ್ತಾನೆ. ಈತನ ಹೋಗಿ ಮುಂಚೆ ಮೋವಾಬ್ಯರ ಅರಸನನ್ನು ಕೊಂದು ಬರ್ತಾನೆ. ಆಮೇಲೆ ಇಸ್ರಾಯೇಲನ್ನೆಲ್ಲ ಸೇರಿಸ್ಕೊಂಡು ಹೋಗಿ ಅವರ ಸೈನ್ಯವನ್ನು ಸೋಲಿಸ್ತಾನೆ. 80 ವರ್ಷಗಳ ಕಾಲ ದೇವರ ಸನ್ನಿಧಿಯಲ್ಲಿ ಅವರು ಸಮಾಧಾನವಾಗಿ ಅವರ ದೇಶವು ಇತ್ತು. ಹಲ್ಲೆಲೂಯ. ನಾವು ಮುಂದೆ ಹೋಗೋಣ. ಎಸ್ತೇರನ ಪುಸ್ತಕ 3ನೇ ಅಧ್ಯಾಯ, 1 ಸಮುವೇಲ 10ನೇ ಅಧ್ಯಾಯ 19ರಿಂದ 21. 1 ಸಮುವೇಲ ಓದಿ. ನೀವಾದರೂ ನಿಮ್ಮನ್ನು ಕಷ್ಟ ಸಂಕಟಗಳಿಂದ ಬಿಡಿಸಿದ ನಿಮ್ಮ ದೇವರಾದ ನನ್ನನ್ನು ಈಗ ತಿರಸ್ಕರಿಸಿ ನಮಗೊಬ್ಬ ಅರಸನನ್ನು ನೇಮಿಸೆಂದು ಹೇಳುತ್ತೀರಿ ಅಂತ. ಸಾಕು. ಹಲ್ಲೆಲೂಯ. ಇಲ್ಲಿ ಸಮುವೇಲನು ಅವರಿಗೆ ನ್ಯಾಯಸ್ಥಾಪಕರಾಗಿ ವ್ಯವಹಾರ ಮಾಡ್ತಾ ಇದ್ದಾರೆ. ಅವರು ಬಂದು ಕೇಳ್ತಾ ಇದ್ದಾರೆ, ಸಮುವೇಲನೇ, ನಿನ್ನ ಮಗನು ನಿನ್ನ ರೀತಿ ಇಲ್ಲ, ನಮಗೊಂದು ಕೆಲಸ ಮಾಡಿಕೊಡು. ಅನ್ಯರಿಗಿರುವ ರೀತಿಯಲ್ಲಿ ನಮಗೆ ಯಾರು ಬೇಕು? ಅರಸನು ಬೇಕು ಎಂಬುದಾಗಿ ಕೇಳುವಾಗ ಸಮುವೇಲನು ತುಂಬಾ ಬಾಧೆಪಟ್ಟು ದೇವರ ಬಳಿಗೆ ಹೋಗಿ ಕೇಳ್ತಾರೆ. ದೇವರು ಹೇಳ್ತಾರೆ, ಅವರು ತಿರಸ್ಕಾರ ಮಾಡಿದ್ದು ನಿನ್ನನ್ನಲ್ಲ, ಅವ್ರು ಯಾರನ್ನು ತಿರಸ್ಕಾರ ಮಾಡ್ತಿದ್ದಾರೆ? ನನ್ನನ್ನು ತಿರಸ್ಕಾರ ಮಾಡ್ತಿದ್ದಾರೆ ಎಂಬುದಾಗಿ ಹೇಳಿ ಯಾರನ್ನ ಅಭಿಷೇಕಿಸಬೇಕೆಂಬುದಾಗೆಲ್ಲ ತಿಳಿಸಿಕೊಡ್ತಾರೆ. ತಿಳಿಸಿಕೊಡುವಾಗ ಒಂದು ದಿನ ಎಲ್ಲರನ್ನ ಕರೆಸ್ತಾರೆ. ನಿಮಗೆ ಯಾರು ಬೇಕೀಗ? ಅರಸರು ಬೇಕೆಂಬುದಾಗಿ ಕೇಳಿದಿರಲ್ಲ, ಬನ್ನಿ. ಬರುವಾಗ ಅವ್ರ ಚೀಟುಗಳನ್ನು ಹಾಕ್ತಾರೆ. ಎಲ್ಲಿಂದ? ಇವಾಗ ಅರಸನ ಬರಬೇಕು. ಯಾರೊಬ್ರು ಅರಸನ ಮಾಡ್ಬೇಕಲ್ಲ. ಯಾರು ರಾಜ ಕುಲದಿಂದ ಇದ್ದಾರೆ ಇಲ್ಲಿ? ಅರಸನ ಮಕ್ಕಳು, ಅವರ ಕುಲದವರು ಯಾರು ಇದ್ದಾರೆ ಇಸ್ರಾಯೇಲರಲ್ಲಿ? ಯಾರೂ ಇಲ್ಲ. ಆದರೆ ಅವರೇನ್ ಮಾಡ್ತಿದ್ದಾರೆ ಅಂದ್ರೆ, ಏನ್ ಮಾಡ್ಬೇಕಂತೆ? ಆದುದರಿಂದ ನೀವು ಕುಲಕುಲವಾಗಿ
ಗೋತ್ರ ಗೋತ್ರವಾಗಿ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವಾಗ ಅಲ್ಲಿ ಚೀಟಿ ಹಾಕ್ತಾರೆ. ಚೀಟಿ ಹಾಕುವಾಗ 21-20 ವಚನದಲ್ಲಿ ಸಮುವೇಲನು ಇಸ್ರಾಯೇಲರ ಎಲ್ಲಾ ಕುಲಗಳನ್ನು ಸಮೀಪಕ್ಕೆ ಕರೆದಾಗ ಬೆನ್ಯಾಮೀನ್ ಕುಲಕ್ಕೆ ಚೀಟು ಬಿದ್ದಿತು. ಎಲ್ಲಿಗೆ? ಬೆನ್ಯಾಮಿನ್ ಕುಲಕ್ಕೆ ಚೀಟು ಬಿದ್ದಿತು. ಆಮೇಲೆ ಆ ಕುಲದ ಗೋತ್ರಗಳನ್ನು ಬರಮಾಡಿದಾಗ ಮಟ್ರಿಯ ಗೋತ್ರದಲ್ಲಿ ಮಟ್ರಿಯ ಗೋತ್ರದಲ್ಲಿ ಕೀಷನ ಮಗನಾದ ಸೌಲನಿಗೆ ಚೀಟು ಬಿದ್ದಿತು. ಸೌಲನಿಗೆ ಏನ್ ಬಿದ್ದಿದೆ? ಹಲ್ಲೆಲೂಯಾ. ಈಗ ತಿರುಗಿ ಇಸ್ರಾಯೇಲರು ಏನ್ ಮಾಡ್ತಿದ್ದಾರೆ ಅಂದ್ರೆ, ತಮಗಿರುವ ನ್ಯಾಯಸ್ಥಾಪಕರನ್ನ ತಿರಸ್ಕರಿಸಿ ನಮಗೊಬ್ಬ ಅರಸನು ಬೇಕೆಂಬುದಾಗಿ ಕೇಳುವಾಗ, ಇವರು ದೇವರನ್ನ ತಿರಸ್ಕಾರ ಮಾಡಿದ್ರೆ ಮತ್ತೆ ಎಲ್ಲೋಗಿ ಬೀಳ್ಬೇಕು? ಈಗ ಇವರು ದಾಸತ್ವದಲ್ಲಿ ಬೀಳ್ಬೇಕಲ್ಲ. ಇವರು ದೇವರು ನೇಮಿಸಿರುವ ನ್ಯಾಯಸ್ಥಾಪಕರನ್ನ ತಿರಸ್ಕಾರ ಮಾಡುವಾಗ ಇವರು ಹೋಗಿ ಮತ್ತೆ ದಾಸತ್ವದಲ್ಲಿ ಬೀಳಬೇಕು. ಆ ಸಮಯದಲ್ಲಿ ದೇವರು ಮತ್ತೊಬ್ಬನನ್ನ ಅಲ್ಲಿ ನೇಮಿಸ್ತಾ ಇದ್ದಾರೆ. ಯಾರಾತನು? ಬೆನ್ಯಾಮಿನ್ ಕುಲದ ಯಾವ ಗೋತ್ರ? ಮಟ್ರಿಯ ಗೋತ್ರದಲ್ಲಿ ಕೀಷನ ಮಗನಾದ ಸೌಲನನ್ನ ಅವರಿಗೆ ಏನ್ ಮಾಡ್ತಿದ್ದಾನೆ? ಅರಸರನ್ನಾಗಿ ನೇಮಿಸಿದ್ದಾನೆ. ಏನಕ್ಕೆ? ಇವರೆಲ್ಲೋಗ್ಬಾರ್ದು, ಮತ್ತೆ ಇವರು ತಿರುಗಿ ದಾಸತ್ವಕ್ಕೆ ಹೋಗಬಾರದು. ಯಾವಾಗೆಲ್ಲ ಇಸ್ರಾಯೇಲರು ಈ ರೀತಿ ಕೆಲಸಗಳನ್ನು ಮಾಡ್ತಿದ್ದಾರೋ, ಯಾವಾಗೆಲ್ಲ ಇವರಿಗೆ ನಾಶ ಹೊಂಚೆ ಆಗ್ತಿದ್ಯೋ, ಏನ್ ಮಾಡಿದ್ದಾರೆ ದೇವರು? ಮತ್ತೆ ಬೆನ್ಯಾಮಿನ್ ಕುಲದಿಂದ ಒಬ್ಬರನ್ನ ಕರೆದುಕೊಂಡು ಬರ್ತಿದ್ದಾರೆ. ಎಸ್ತೇರಳ ಪುಸ್ತಕ 3ನೇ ಅಧ್ಯಾಯ 5 ಮತ್ತು 6ನೇ ವಚನ. ಎಸ್ತೇರಳ ಪುಸ್ತಕ 3ನೇ ಅಧ್ಯಾಯ 5 ಮತ್ತು 6ನೇ ವಚನ. ಮೊರ್ದೆಕೈ ತನಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಿಲ್ಲವೆಂದು ಹಾಮಾನನು ನೋಡಿ ಬಹುಕೋಪವುಳ್ಳವನಾದನು. ಅವನು ಮೊರ್ದೆಕೈಯೊಬ್ಬನ ಮೇಲೆಯೇ ಕೈ ಎತ್ತುವುದು ಸಾಲದಿಂದ ಎಣಿಸಿ, ಇವನು ಯಹೂದ ಜನಾಂಗದವರೆಂದು ಕೇಳಿದ ಮೇಲೆ ಆಶ್ವೇರೋಷನ ರಾಜ್ಯದಲ್ಲಿದ್ದ ಮೊರ್ದೆಕೈಯ ಬಂಧುಗಳನ್ನು, ಅಂದರೆ ಎಲ್ಲಾ ಯಹೂದ್ಯರನ್ನು ಸಂಹರಿಸಬೇಕೆಂದು ನಿರ್ಣಯಿಸಿಕೊಂಡನು. ಹಲ್ಲೆಲೂಯಾ. ಇದು ನಮಗೆ ಗೊತ್ತಿರುವ ಭಾಗವೇ. ಮೊರ್ದೆಕೈ ಎಂಬ ವ್ಯಕ್ತಿ, ಇವರು ಯಾವಾಗ ಸೆರೆ ಹೋಗ್ತಾರೆ ಅಂದ್ರೆ, ನೆಬೂಕದ್ನೆಚ್ಚರನು ಯೆರೂಸಲೇಮಿನ ಮೇಲೆ ದಾಳಿ ಮಾಡಿ ಯಾವಾಗ ಜನರೆಲ್ಲ ಎತ್ಕೊಂಡು ಹೋಗ್ತಾರೋ ಆ ಸಮಯದಲ್ಲಿ ಇವರು ಸಹ ಹೋಗಿದ್ದಾರೆ, ಸೆರೆ ಹೋಗಿದ್ದಾರೆ. ಆಶ್ವೇರೋಷನ ಆಳ್ವಿಕೆ ಕಾಲದಲ್ಲಿ ಈ ಮೊರ್ದೆಕೈ ಏನ್ ಮಾಡಿಲ್ಲ ಅಂತೆ? ಏನ್ ಮಾಡಿಲ್ಲ? ಅಧಿಕಾರಿಯಾದ ಅಥವಾ ಅಧಿಪತಿಯಾದ ಹಾಮಾನನಿಗೆ ಏನ್ ಮಾಡಿಲ್ಲ? ಸಾಷ್ಟಾಂಗ ನಮಸ್ಕಾರ ಮಾಡಿಲ್ಲ. ಇದಕ್ಕೆ ಏನಾಯ್ತು? ಹಾಮಾನನಿಗೆ ಕೋಪ ಬಂತು. ನಾನು ಯಾರು, ಇವನು ಯಾರು? ಇವರು ಬಂದಿದ್ದೇನಕ್ಕೆ? ದಾಸತ್ವಕ್ಕೆ ಬಂದವನು. ನಾನು ಯಾರು? ಆಶ್ವೇರೋಷನ ಆಸ್ಥಾನದಲ್ಲಿ ನಾನೊಬ್ಬ ಅಧಿಕಾರಿ, ನಾನೊಬ್ಬ ಅಧಿಪತಿ. ನನಗೇನ್ ಮಾಡಲ್ಲಂತೆ? ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದಿಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕು? ಈತನನ್ನ ಮುಗಿಸಿಬಿಡ್ಬೇಕೆಂಬುದಾಗಿ ಆಲೋಚನೆ ಮಾಡ್ತಾನೆ. ಆದ್ರೆ ಅವನಿಗೆ ಇನ್ನೊಂದು ಆಲೋಚನೆ ಬರುತ್ತೆ. ಏನಂತೆ? ಬರೀ ಇವನನ್ನೊಬ್ಬನೇ ಅಲ್ಲ, ಇವ್ರ ನೆಂಟರನ್ನ ಏನ್ ಮಾಡೋಣ? ಇವ್ರ ನೆಂಟರನ್ನೆಲ್ಲ ಸಾಯಿಸ್ಬಿಡೋಣ. ಇವ್ರ ನೆಂಟರಂದ್ರೆ ಯಹೂದ್ಯದ ಯಾರ್ಯಾರಿದಾರೋ ಅವರನ್ನೆಲ್ಲ ಏನ್ ಮಾಡೋಣ ನಾವು? ಇಡೀ ಯಹೂದ್ಯ ಕುಲವನ್ನ ನಾಶ ಮಾಡೋಣ. ಎಲ್ಲಿಗೆ ಬಂದಿದ್ದಾರೆ? ಸೆರೆಗೆ ಬಂದ ಯಹೂದ ಕುಲ ಎಲ್ಲವರನ್ನ ನಾವೇನ್ ಮಾಡೋಣ? ನಾಶ ಮಾಡೋಣ ಎಂಬುದಾಗಿ ಇವತ್ತಿನಗೊಂದು ಆಲೋಚನೆ ಬರ್ತದೆ. ಮುಂದೆ ಹೋಗಿ ಈತನ ಅರಸನ ಬಳಿ ಮಾತಾಡ್ತಾನೆ. 8 ಮತ್ತು 9ನೇ ವಚನ. ಹಾಮಾನನು ಹೇಳ್ತಾನೆ, ಈತನ ಹೋಗ್ಬಿಟ್ಟು 8, 9ನೇ ವಚನ ನೀವು ಓದ್ಕೊಳ್ಳೋಣ. ಆಮೇಲೆ ಹಾಮಾನನು ಹೋಗಿ ಅರಸನ ಬಳಿಯಲ್ಲಿ ಒಂದು ಪ್ರಪೋಸಲ್ ನೀಡ್ತಾ ಇದ್ದಾನೆ. ಹಾಮಾನನು ಅರಸನಿಗೆ ಹೇಳ್ತಾನೆ, ಆಶ್ವೇರೋಷನೇ, ನಿನ್ನ ರಾಜ್ಯದ ಎಲ್ಲಾ ಸಂಸ್ಥಾನಗಳಲ್ಲಿ ಜನಾಂಗಗಳಿದೆ, ಆದರೆ ಇತರ ಜನಾಂಗಗಳ ಮಧ್ಯದಲ್ಲಿ ಹರಡದಿದ್ದರೂ ಅವರಿಂದ ಪ್ರತ್ಯೇಕವಾಗಿರ್ತದೆ. ಎಲ್ಲರೂ ಮಿಕ್ಸ್ ಇದ್ದಾರೆ. ಯಾಕಂದ್ರೆ ಅನೇಕರನ್ನ ದಾಳಿ ಮಾಡಿ ಏನ್ ಮಾಡಿದ್ದಾರೆ? ಕರ್ಕೊಂಡು ಬಂದು ದಾಸತ್ವದಲ್ಲಿ ಸೆರೆಯಲ್ಲಿಟ್ಟಿದ್ದಾರೆ. ಆದರೆ ಒಂದು ಜನಾಂಗ ಇದೆ, ಅವ್ರು ಹೇಗಿರ್ತಾರಂತೆ? ಯಾವಾಗ ನೋಡಿದ್ರು ಪ್ರತ್ಯೇಕವಾಗಿರ್ತಾರೆ. ಎಲ್ಲಾ ಸಂಸ್ಥಾನದಲ್ಲೂ ಜನಾಂಗಗಳಿದ್ದಾರೆ, ಎಲ್ಲ ಮಿಕ್ಸ್ ಆಗಿ ಎಲ್ಲರ ಜೊತೆ ಸೇರಿದ್ದಾರೆ. ಆದ್ರೆ ಒಂದು ಜನಾಂಗ ಇದೆ, ಅವ್ರು ಏನ್ ಮಾಡ್ತಿಲ್ಲ? ಯಾರೊಟ್ಟಿಗೂ ಸೇರ್ತಾ ಇಲ್ಲ. ಎಲ್ಲರೂ ಮಾಡೋ ಕೆಲಸ ಅವರು ಮಾಡ್ತಾ ಇಲ್ಲ. ನಾವೇನಾದ್ರು ಮೂರ್ತಿಗಳಿಟ್ಟು ಪೂಜೆ ಮಾಡಿ ಎಂಬುದಾಗಿ ಆದೇಶ ತೆಗೆದುಕೊಂಡು ಬಂದ್ರು ಅವ್ರು ಯಾರೇನ್ ಮಾಡಲ್ಲ, ಅವ್ರು ಯಾರು ಪೂಜೆಗಳನ್ನು ಮಾಡಲ್ಲ, ಅವರು ಅದರ ಸೇವೆಗಳನ್ನ ಮಾಡೋದಿಲ್ಲ, ಆ ಆಜ್ಞೆಗಳನ್ನ ಪಾಲಿಸೋದಿಲ್ಲ. ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ, ಅರಸನ ನಿಯಮಗಳನ್ನು ಅವರು ಅನುಸರಿಸುವುದಿಲ್ಲ. ಅದಕ್ಕೋಸ್ಕರವಾಗಿ ಅವರನ್ನು ಸುಮ್ಮನೆ ಬಿಡುವುದು ಉಚಿತವೂ ಅಲ್ಲ. ಹಂಗಾದ್ರೆ ಏನ್ ಮಾಡಬೇಕು? ನಮ್ಮ ಬಾಗಿಲು ಕ್ಲೋಸ್ ಮಾಡ್ರಮ್ಮ.
ಅದಕ್ಕೆ ಏನ್ ಮಾಡೋಣ ನಾವು? ಆದ್ರೆ ಹೇಳ್ತಾನೆ, ಅರಸನ ಚಿತ್ತ ಬಂದರೆ, 9ನೇ ವಚನ ಹೇಳ್ತದೆ, ಅರಸನ ಚಿತ್ತ ಬಂದರೆ ಅವರನ್ನ ಸಂಹರಿಸಬೇಕೆಂಬ ರಾಯಸವು ಹೊರಡೋಣವಾಗಲಿ. ಈತನಿಗೆ ಈ ಆಲೋಚನೆ ಬಂದಿದ್ದು, ಒಂದು, ಹಾಮಾನನಿಗೆ ನನಗೇನ್ ಮಾಡಿಲ್ಲ, ನಮಸ್ಕಾರ ಮಾಡಿಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಿಲ್ಲ. ಇಷ್ಟು ರೀಸನ್ನು. ಇದನ್ನ ಎಲ್ಲಿಗೆ ಕನ್ವರ್ಟ್ ಮಾಡಿದ್ದಾರೆ? ಜನಾಂಗಗಳಿಗೆ ಕನ್ವರ್ಟ್ ಮಾಡಿ, ಒಂದು ಪ್ರತ್ಯೇಕವಾದ ಜನಾಂಗ ಇರುತ್ತೆ, ಅವರೇನ್ ಮಾಡಲ್ಲ, ಅರಸನ ನಿಯಮಗಳನ್ನ ಪಾಲಿಸೋದೇ ಇಲ್ಲ. ಅಂದ್ರೆ ಅವರಿದ್ರು ನಮಗೆ ಲಾಭವೋ ಇಲ್ಲ, ಅವರನ್ನ ಸಂಹರಿಸಿ ಬಿಡೋಣ ಎಂಬುದಾಗಿ ಹೇಳಿ, ಎಲ್ಲಿ ನಿನ್ನ ಚಿತ್ತವಾದ್ರೆ ಸಂಹರಿಸೋಣ ಎಂಬುದಾಗಿ ಆತನ ಹೇಳ್ತಾನೆ. ಅಂದ್ರೆ ಇದಕ್ಕೆ ಬೇಕಾಗಿರೋ ಖರ್ಚು ನಾನೇ ಕೊಡ್ತೇನೆ, ಹೇಳ್ತೇನೆ, ಅವರಿಗೆ ಬೇಕಾದ ಬೆಳ್ಳಿಯನ್ನ ನಾನೇ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಯಾರು? ಹಾಮಾನನು. ಯಾರನ್ನ ಸಮಸ್ಯೆ? ಒಬ್ಬನಿಗೋಸ್ಕರವಾಗಿ ಯಾರನ್ನ ಕೊಲ್ತಾನಂತೆ? ಇಡೀ ಜನಾಂಗವನ್ನೇ ನಾನು ನಾಶ ಮಾಡೋಣ. ಅರಸನ ಅದಕ್ಕೆ ಸಮ್ಮತಿ ಕೊಟ್ಟು ತನ್ನ ಮುದ್ರೆಯನ್ನೇ ಕೊಟ್ಟು ಕಳಿಸ್ಬಿಡ್ತಾನೆ. ತದನಂತರದಲ್ಲಿ ಏನ್ ನಡೀತು ನಮಗೆ ಚೆನ್ನಾಗಿ ಗೊತ್ತು. ಮೊರ್ದೆಕೈ ಎಸ್ತೇರಳ ಬಳಿ ಮಾತನಾಡ್ತಾನೆ. ಎಸ್ತೇರಳು ತನ್ನ ಸೇವಕರ ಬಳಿ ಮಾತಾಡ್ತಾಳೆ. ಏನ್ ಮಾಡ್ತಾಳೆ? ಎಸ್ತೇರಳು ಬಂದು ಹೇಳ್ತಾಳೆ, ನಾನು ನನ್ನ ಸೇವಕರೊಟ್ಟಿಗೆ ನಾನೇನ್ ಮಾಡ್ತೇನೆ? ಉಪವಾಸ ಮಾಡ್ತೇನೆ. ನೀನು ಹೋಗಿ ಏನ್ ಮಾಡು? ಉಪವಾಸ ಮಾಡು. ಇಬ್ರು ಉಪವಾಸಗಳನ್ನ ಮಾಡ್ತಾರೆ, ಪ್ರಾರ್ಥನೆಗಳನ್ನ ಮಾಡ್ತಾರೆ, ದೇವರವರ ಪ್ರಾರ್ಥನೆಗಳನ್ನ ಕರುಣಿಸ್ತಾರೆ. ಮುಂದೊಂದು ದಿನ ಹಾಮಾನನಿಗೆ ಶಿಕ್ಷೆ ಬರುತ್ತೆ. ಕರೆಕ್ಟಾ? ಈ ಭಾಗವೆಲ್ಲ ನಮಗೆ ಚೆನ್ನಾಗಿ ಗೊತ್ತು. ಯಹೂದರಿಗೆ ಬಿಡುಗಡೆ ಆಗ್ತದೆ. ಯಹೂದರನ್ನ ಬಿಡಿಸಲಿಕ್ಕೇನೆ ದೇವರೇನ್ ಮಾಡಿದರೆ, ಎಸ್ತೇರಳೇ ನಿನ್ನನ್ನ ಈ ಸ್ಥಾನದಲ್ಲಿ ದೇವರು ಇಟ್ಟಿದ್ದಾರೆ ಎಂಬ ಮಾತುಗಳು ಬರ್ತದೆ. ಆದರೆ ಇವರಿಬ್ಬರು ಯಾರು? ಈ ಮೊರ್ದೆಕೈ ಮತ್ತು ಎಸ್ತೇರಳು ಯಾರು? 2ನೇ ಅಧ್ಯಾಯ 5ನೇ ವಚನ. ಶೂಷಾನ್ ಕೋಟೆಯಲ್ಲಿ ಮೊರ್ದೆಕೈ ಎಂಬೊಬ್ಬ ಯಹೂದಿ ಮನುಷ್ಯನು ವಾಸಿಸುತ್ತಿದ್ದನು. ಇವನು ಬೆನ್ಯಾಮಿನ್ ಕುಲದ ಕೀಷನ ಮರಿಮಗನು, ಶಿಂಗಿಯ ಮೊಮ್ಮಗನು, ಯಾಯೀರನ ಮಗನು ಆಗಿದ್ದನು. ಈ ಎಸ್ತೇರಳು ಈ ಮೊರ್ದೆಕೈಯ ಚಿಕ್ಕಪ್ಪನ ಮಗಳು. ಎಸ್ತೇರಳು ಎಂಬುದಾಗಿ ಅವರು ಇಡ್ತಾರೆ, ಅದೆಸ್ಸ ಎಂಬುದಾಗಿ ಆಕೆಯ ಹೆಸರು. ಯಾರಂತ ಈತನು? ಬೆನ್ಯಾಮಿನ್ ಕುಲದವನು. ಹಾಲೆಲೂಯಾ. ಈ ಎಸ್ತೇರಳು ಬೆನ್ಯಾಮಿನ್ ಕುಲದವಳು. ಇಡೀ ಜನಾಂಗವೇ ನಾಶವಾಗುವ ಹೊಂಚಿನಲ್ಲಿ ಒಂದು ಔತಣವಿದ್ರೆ ಸಾಕು, ಹಾಮಾನನು ಕಾಯ್ತಾ ಇದ್ದಾನೆ. ರಾಜನು ಆ ದಿನ ಔತಣಕ್ಕೆ ಒಪ್ಪಿಕೊಂಡು ಬರದೇ ಹೋಗಿದ್ದರೆ ಏನಾಗ್ತಿತ್ತು ಪರಿಸ್ಥಿತಿ? ಯಹೂದ್ಯರೆಲ್ಲ ನಾಶವಾಗಬೇಕು. ಆದರೆ ಯಹೂದರ ಮೇಲೆ ಕತ್ತಿ ಬರದಂತೆ ಈ ಬೆನ್ಯಾಮಿನ್ ಕುಲದ ಅಣ್ಣ ತಂಗಿಯರಿಬ್ಬರು ಸೇರಿ ಏನ್ ಮಾಡಿದ್ದಾರೆ? ಇಡೀ ಯಹೂದ್ಯರನ್ನ ಬರಬೇಕಾದ ಸಂಹಾರದಿಂದ ತಪ್ಪಿಸಿದ್ದಾರೆ. ಇಷ್ಟೆಲ್ಲ ಹಾಮಾನನಿಗೆ ಏನಾಗ್ತದೆ? ಶಿಕ್ಷೆ ಆಗ್ತದೆ. ಇದಾದ ಮೇಲೆ ಈ ಸಂತೋಷಕ್ಕೆ ಅವರು ಹಬ್ಬವನ್ನು, ಒಂದು ಆದೇಶವನ್ನು ಹೊರಡಿಸ್ತಾರೆ. ಯಾವ ಯಾವ ಸಂಸ್ಥಾನದಲ್ಲಿ ಯಹೂದ್ಯರಿಗೆ ವಿರುದ್ಧವಾಗಿ ಯಾರೆಲ್ಲ ಹುನ್ನಾರ ಹಾಕಿದಾರೋ ಅವರೆಲ್ಲ ಏನ್ ಮಾಡಬೇಕು? ಅವರನ್ನೆಲ್ಲ ಸಾಯಿಸಿ ಬಿಡಬೇಕು. ಯಾರು ಬಂದು ನಿಲ್ತಾ ಇದ್ದಾರೆ ಮತ್ತೆ ಮುಂದಿನ ಎಲೆಯಲ್ಲಿ? ಬೆನ್ಯಾಮಿನ್ ಕುಲದ ಅಣ್ಣ ತಂಗಿಯಾದ ಮೊರ್ದೆಕೈ ಮತ್ತು ಎಸ್ತೇರಳು ಬಂದು ನಿಂತುಕೊಳ್ತಾ ಇದ್ದಾರೆ. ನಾನು ಮುಂದೆ ಹೋಗ್ತೇನೆ. ರೋಮಾಪುರದವರಿಗೆ 11ನೇ ಅಧ್ಯಾಯ 1ನೇ ವಚನ. ರೋಮಾಪುರದವರಿಗೆ 11ನೇ ಅಧ್ಯಾಯ 1ನೇ ವಚನ. ಹಾಗಾದರೆ ದೇವರು ತನ್ನ ಪ್ರಜೆಯನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದುಂಟೆ ಎಂದು ಕೇಳುತ್ತೇನೆ. ಎಂದಿಗೂ ಇಲ್ಲ. ನಾನು ಸಹ ಇಸ್ರಾಯೇಲನು, ಅಬ್ರಹಾಮನ ಸಂತತಿಯವನು, ಬೆನ್ಯಾಮಿನ ಕುಲದವನು ಆಗಿದ್ದೇನಲ್ಲ. ಯಾರು ಹೇಳ್ತಿದ್ದಾರೆ ಈ ಮಾತು? ಹೇಳ್ತಾರೆ ಯಾರಾದ್ರೂ? ಈ ಮಾತು ಯಾರು ಹೇಳ್ತಿದ್ದಾರೆ? ಯಾರಿಗಾರು ಗೊತ್ತಾಗ್ತಿದ್ಯಾ? ಅಪೊಸ್ತಲನಾದ ಪೌಲನು ಬರಿತಾ ಇದ್ದಾನೆ. ನಾನ್ಯಾರು? ನಾನೊಬ್ಬ ಬೆನ್ಯಾಮಿನ್ ಕುಲದವನು. ಸಭೆ ಚದರಿ ಹೋಗಿರುವ ಸಂದರ್ಭದಲ್ಲಿ ಸೇವೆಯು ಏನಾಗ್ತಾ ಇದೆ? ಎಲ್ಲರೂ ಎದುರು ಓಡೋಗಿದ್ದಾರೆ. ಸೇವಕರುಗಳನ್ನ ಸಂಹರಿಸ್ತಾ ಇದ್ದಾರೆ. ಅಪೊಸ್ತಲರನ್ನು ಹಿಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಪತ್ರವನ್ನು ಬರೆಸಿಕೊಂಡು ಸೌಲನು ಏನ್ ಮಾಡಿದ್ದಾನೆ? ಅವನು ಹೊರಟು ಹೋಗ್ತಾನೆ. ಎಲ್ಲಾ ಸಭೆಗಳು ಬರೆದಿದ್ದಾರೆ, ನಿಮ್ಮಲ್ಲಿ ಅಲ್ಲಲ್ಲಿ ಯೇಸುವಿನ ಹಿಂಬಾಲಕರು ಯಾರಿದ್ದಾರೆ ಅವರನ್ನೆಲ್ಲ ಏನ್ ಮಾಡ್ರಿ ನೀವು ಇಡಿಸಿ ಕರೆದುಕೊಂಡು ಬನ್ನಿ ಎಂಬುದಾಗಿ ಬರೆಯುವಾಗ ದೇವರು ಯಾರನ್ನು ಹಿಡಿದುಕೊಂಡಿದ್ದಾರೆ? ಈ ಸೌಲನನ್ನೇ ಹಿಡಿದುಕೊಂಡು ಪೌಲನನ್ನಾಗಿ ಮಾಡಿ ಏನ್ ಮಾಡಿದ್ದಾರೆ? ಪ್ರಪಂಚದೆಲ್ಲೆಡೆ ಸೇವೆಯನ್ನ ಮಾಡಿಸಿದ್ದಾರೆ. ಇವತ್ತು ಸತ್ಯವೇದದಲ್ಲಿ ಅರ್ಧ ಪುಸ್ತಕ ಯಾರ ಹೆಸರಲ್ಲಿದೆ? ಪೌಲನ ಹೆಸರಲ್ಲಿದೆ.
ಅತಿ ದೊಡ್ಡ ಸೇವೆಯನ್ನು ಅವರನ್ನು ಮಾಡಿಸಿದ್ದಾರೆ. ಆತನಿಗೆ ತಿನ್ಲಿಕ್ಕೆ ಇದ್ರು ಇಲ್ದಿದ್ರು, ಕುಡಿಲಿಕ್ಕೆ ಇದ್ರು ಇಲ್ದಿದ್ರು, ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ದಿದ್ರು, ಸಮುದ್ರದಲ್ಲಿ ಹಡಗುಗಳು ಒಡೆದೋದ್ರು ಸೇವೆ ಯಾರು ಮಾಡ್ತಿದ್ದಾರೆ? ಸೇವೆ ಯಾರು ಮಾಡ್ತಿದ್ದಾರೆ? ಪೌಲನು ಮಾಡ್ತಿದ್ದಾನೆ. ರಾಜರುಗಳು ಎಂಬುದಾಗಿ ಯೂದ ಕುಲಕ್ಕೆ, ಲೇವಿಯರು ಯಾಜಕರು ಎಂಬುದಾಗಿ ಲೇವಿಯ ಕುಲಕ್ಕೆ ಏನಿದ್ರು ಇಲ್ಲಿದ್ರು ದೇವರು ಯಾರನ್ನ ಸಮಯ ಬಂದಾಗೆಲ್ಲ ದೇವರ ಜನರನ್ನ ಕಾಪಾಡಿಕೊಳ್ಳಲಿಕ್ಕೆ, ದೇವರ ಆದುಕೊಂಡವರಿಗೆ ಸುವಾರ್ತೆಗಳನ್ನು ತಲುಪಿಸಲಿಕ್ಕೆ, ದೇವ ಜನರನ್ನ ಬಲಪಡಿಸಲಿಕ್ಕೆ, ಅವರ ಜನರನ್ನ ನಾಶದಿಂದ ಬಿಡಿಸಲಿಕ್ಕೆ ಸಮಯ ಬಂದಾಗೆಲ್ಲ ದೇವರು ಬೆನ್ಯಾಮೀನ್ ಕುಲದಿಂದ ಏನ್ ಮಾಡ್ತಿದ್ದಾರೆ? ಕರೆದುಕೊಂಡು ಬಂದ ಆತನು ನಿಲ್ಲಿಸಿಕೊಳ್ತಾ ಇದ್ದಾನೆ. ಕಾರಣ ಲೋಕವು ಈತನನ್ನು ಹೇಗೆ ನೋಡಿದೆ? ಬೆನ್ನೋನಿಯಾಗಿ ನೋಡಿದೆ. ಲೋಕವು ನಿನ್ನನ್ನು ಬೆನ್ನೋನಿಯಾಗಿ ನೋಡಿದ್ರೆ ನನ್ನ ದೇವರು ನಿನ್ನನ್ನು ಹೇಗೆ ನೋಡ್ತಾ ಇದ್ದಾರೆ? ಬೆನ್ಯಾಮೀನನಾಗಿ ನೋಡ್ತಾ ಇದ್ದಾರೆ. ನಮಗೆ ಗಿಳಿತರಿಸೋದು, ಅಯ್ಯೋ ನಾನು ಹುಟ್ಟಿದ ತಕ್ಷಣ ನನ್ನ ತಾಯಿ ಏನ್ ಮಾಡಿದಾಳೆ? ತೀರೋಗಿದ್ದಾಳೆ, ತುಂಬಾ ವೇದನೆ ಪಟ್ಟಿದ್ದಾಳೆ, ಅಯ್ಯೋ ನನ್ನೊಟ್ಟಿಗೆ ಬದುಕಬೇಕು ಎಷ್ಟೋ ಕನಸುಗಳನ್ನಾಕೆ ಕಂಡಿರಬಹುದು. ಆದರೆ ಏನಾಗಿದ್ದಾಳೆ? ನಾನು ಹುಟ್ಟಿದ ತಕ್ಷಣ ತನ್ನ ಪ್ರಾಣ ಪಕ್ಷಿ ಆರೋಯ್ತು. ನಮ್ಮ ಸಮಾಜದವರು, ನಮ್ಮ ಸುತ್ತಮುತ್ತಲವರು ಬೇರೆ ಬೇರೆ ಕಾರಣಗಳಲ್ಲಿ ಚುಚ್ಚುತ್ತಾನೇ ಇರಬಹುದು. ಆದ್ರೆ ನನ್ನ ದೇವರು ಹೇಳ್ತಿದ್ದಾರೆ, ನೀನು ಬೆನ್ನೋನೇ ಅಲ್ಲ, ನಿನ್ನನ್ನು ನಾನು ಇಲ್ಲಿಗೆ ಬಂದು ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ನಾನೇನ್ ಮಾಡಿದ್ದೀನಿ? ನಾನು ನೋಡಿದ್ದೇನೆ. ಹಾಲೆಲೂಯ. ನಿನ್ನನ್ನು ನನ್ನ ಅಂಗೈಯಲ್ಲಿ ನಾನು ಚಿತ್ರಿಸಿದ್ದೇನೆ. ನಿನ್ನನ್ನು ನಾನು ಬೆನ್ನೋನಿ ಎಂಬುದಾಗಿ ಕರೆಸಿಕೊಳ್ಳಲಿಕ್ಕಲ್ಲ ನಾನು ನಿನ್ನ ಚಿತ್ರಿಸಿದ್ದು, ಬೆನ್ಯಾಮೀನನಾಗಿ ಮಾಡ್ಲಿಕ್ಕೋಸ್ಕರವಾಗಿ ನಾನು ನಿನ್ನನ್ನ ಚಿತ್ರಿಸಿದ್ದು. ತಾಯಿಯ ಗರ್ಭದಲ್ಲಿ ನನ್ನ ಅರಿತವನು. ಹೊರಗೆ ಬಂದ್ಮೇಲೆ ಈ ಲೋಕದ ಏನಾದ್ರು ಕರೆದುಕೊಳ್ಳ್ರಿ, ನಮ್ಮ ಪರಿಸ್ಥಿತಿ ನೋಡಿ, ಕುಟುಂಬದ ಪರಿಸ್ಥಿತಿ ನೋಡಿ ನಮಗೆ ಹೆಸರುಗಳನ್ನು ಇಟ್ಟಿರಬಹುದು. ನನ್ನ ದೇವರು ಹೇಳ್ತಾರೆ, ಚಿತ್ರಿಸಿದ್ಯಾರು? ರೂಪಿಸಿದ್ಯಾರು? ನಿನ್ನ ಮೇಲೆ ಚಿತ್ತಗಳನ್ನು ಇಟ್ಟವರು ಯಾರು? ನೀನು ಈ ಜಗತ್ ಉತ್ಪತ್ತಿಗಿಂತ ಮುಂಚೆನೆ, ಇವುಗಳಿಗೆ ಅಸ್ಥಿವಾರಗಳು ಹಾಕುವುದಕ್ಕಿಂತ ಮುಂಚೆನೆ ನಿನ್ನನ್ನು ಏನ್ ಮಾಡಿದೆ ನಾನು? ನನ್ನ ಪ್ರಣಾಳಿಕೆಯಲ್ಲಿ ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ. ಹಾಲೆಲೂಯ. ಆತನು ಯಾವುದು ವ್ಯರ್ಥ ಕಾರ್ಯಗಳನ್ನ ಆತನು ಈ ಭೂಲೋಕದಲ್ಲಿ ನಮ್ಮನ್ನ ಬೆನ್ನೋನಿಯಾಗಿ ಉಂಟು ಮಾಡಿದವನೋ ಅಲ್ಲ, ಆತನು ಆ ರೀತಿಯಾಗಿ ಮಾಡುವುದಿಲ್ಲ. ಮನುಷ್ಯರಿಗೆ ಅನಿಸುತ್ತದೆ ಯಾರೆಂಬುದಾಗಿ. ನಾನು ಯಾರು? ಬೆನ್ನೋನಿ. ನನ್ನ ಕುಟುಂಬಕ್ಕೆ, ನಾನು ಕೆಲಸ ಮಾಡುವ ಪ್ರಾಂತ್ಯದಲ್ಲಿ, ಅಥವಾ ನನ್ನ ವಿದ್ಯಾಭ್ಯಾಸದಲ್ಲಿ ನಾನೇನಾಗಿದ್ದೇನೆ? ಬೆನ್ನೋನಿ ಆಗಿದ್ದೇನೆ. ಆದರೆ ಪ್ರಿಯನ ಸಭೆ, ನಮ್ಮ ದೇವರು ಹೇಳ್ತಿದ್ದಾರೆ, ನೀನು ಬೆನ್ನೋನಿ ಅಲ್ಲ. ನಿನ್ನನ್ನು ಉಂಟು ಮಾಡಿದ ಬೆನ್ನೋನಿಯಾಗಿ ಇರಲಿಕ್ಕೆ ಅಲ್ಲ. ಒಂದು ವೇಳೆ ನಿನ್ನ ಮನೆಯಲ್ಲಿ ಚಿಕ್ಕವ ನೀನಾಗಿರ್ಬೋದು, ಕುಲದಲ್ಲಿ ಚಿಕ್ಕದು ನಿನ್ನ ಕುಲ ಆಗಿರ್ಬೋದು. ಸಮುವೇಲನ ಬಳಿಯಲ್ಲಿ ಸೌಲನು ಬರುವಾಗ ಆತನ ಹೇಳ್ತಾನೆ, ನನ್ನ ಕುಲ. ಆತನ ಹೇಳ್ತಾನೆ, ನೀನು ಸರ್ವ ಸಂಪತ್ತಿಗೂ ನೀನು ಒಡೆಯನೆಂಬುದಾಗಿ ಹೇಳ್ತಾನೆ. 2 ಕತ್ತೆ ಕಳ್ಕೊಂಡು ಬಂದವನಿಗೆ ಯಾರಂತ ನೀನು? 2 ಕತ್ತೆ ಕಳೆದುಕೊಂಡು ಸಮುವೇಲನ ಬಳಿಗೆ ಬಂದ ಸೌಲನಿಗೆ ಸಮುವೇಲನ ಹೇಳ್ತಾನೆ, ನೀನು ಸರ್ವ ಸಂಪತ್ತಿಗಳಿಗೂ ನೀನೇನಾಗಿದ್ಯಾ? ಒಡೆಯನಾಗಿದೆ ಎನ್ನುವಾಗ ಆತನ ಹೇಳ್ತಾನೆ, ಅಯ್ಯ ಎಂತ ಮಾತು! ನನ್ನ ಕುಲ ಇಸ್ರಾಯೇಲರ 12 ಕುಲದಲ್ಲಿ ನನ್ನ ಕುಲ ಕನಿಷ್ಠ, ಚಿಕ್ಕ ಕುಲ. ಆ ಕುಲದಲ್ಲಿ ನನ್ನ ಮನೆ ಎಂತದು? ತುಂಬಾ ಚಿಕ್ಕದು. ಇದು ಕೇವಲ ಸೌಲನದಲ್ಲ, ಇಡೀ ಇಸ್ರಾಯೇಲ್ ಕುಲ ಬೆನ್ಯಾಮೀನನ್ನು ಅದೇ ರೀತಿ ನೋಡ್ಕೊಂಡಿದೆ, ಅದೇ ರೀತಿ ಅವರು ಟ್ರೀಟ್ ಮಾಡಿದ್ದಾರೆ. ಅದಕ್ಕೆ ಸೌಲನು ಹೇಳ್ತಾನೆ, ನನ್ನ ಮನೆ ತುಂಬಾ ಚಿಕ್ಕದು. ಬರೀ ಮನೆ ಅಷ್ಟೇ ಅಲ್ಲ, ಇಸ್ರಾಯೇಲ್ ಕುಲದಲ್ಲಿ ನನ್ನ ಕುಲ ತುಂಬಾ ಚಿಕ್ಕದು. ಎಲ್ಲಿಂದ ಹಂಚ್ಕೊಂಡ್ ಬರ್ಬೇಕು? ಹಂಚ್ಕೊಂಡು ಬಂದ್ರೆ ರೂಬೇನನಿಂದ ಹಂಚ್ಕೊಂಡು ಬರೋಷ್ಟು ನನ್ನಷ್ಟರವರೆಗೆ ಏನಾದ್ರು ಉಳಿಯತ್ತಾ? ನನಗೆ ಸರ್ವ ಸಂಪತ್ತಲ್ಲ, 2 ಕತ್ತೆಗಳನ್ನು ಹುಡುಕಿಕೊಂಡು ನಾನು ಬಂದಿದ್ದೇನೆ. ಆದ್ರೆ ವಾಕ್ಯ ಹೇಳ್ತದೆ, ನೀನು ಬೆನ್ನೋನಿ ಕುಲದವನಲ್ಲ. ನೀನು ಯಾವ ಕುಲದವನು? ನೀನು ಬೆನ್ಯಾಮೀನ್ ಕುಲದವನು. ಹಾಲೆಲೂಯ. ಯಾವಾಗೆಲ್ಲ ಇಸ್ರಾಯೇಲರ ಭುಜ ಬಿದ್ದೋಯ್ತು ಎಂಬುದಾಗಿ ಹೇಳುವಾಗ, ಯಾವಾಗೆಲ್ಲ ಇಸ್ರಾಯೇಲರು ಭುಜ ನಿಲ್ಲುತ್ತಲ್ಲ ಎಂಬುದಾಗಿ, ಇರುವ ಬಲ ಸಾಕಾಗುತ್ತಲ್ಲ ಎಂಬುದಾಗಿ ಹೇಳುವಾಗೆಲ್ಲ ಬೆನ್ಯಾಮೀನ್ ಕುಲವನ್ನ ದೇವರೇನ್ ಮಾಡ್ತಿದ್ದಾರೆ? ಎತ್ತುಕೊಂಡು ಬಂದವರಿಗೆ ಬಲ ಭುಜವಾಗಿ ನಿಲ್ಲಿಸಿ ಅವರಿಗೆ ಶಕ್ತಿಯನ್ನ ಕೊಡ್ತಾ ಇದ್ದಾರೆ. 2 ತೋಳುಗಳು ಸೇರುವಾಗ, 2 ಭುಜಗಳು ಸೇರುವಾಗ ಇಸ್ರಾಯೇಲರ ಭಾರವನ್ನ ಬೆನ್ಯಾಮೀನ್ ಕುಲದವರು ಸಮಯ ಬಂದಾಗೆಲ್ಲ, ಹೌದು ಅರಸನು ಎಲ್ಲಿಂದ ಬರ್ತಾನೆ? ಯೂದ ಕುಲದಿಂದ ಬರ್ತಾನೆ ಹೇಳಿದ್ದಾರೆ ಸರಿ. ಆದರೆ ಸಮಯ ಬಂದಾಗೆಲ್ಲ, ಅವಶ್ಯಕತೆ ಬಂದಾಗೆಲ್ಲ ಯಾರು ನಿಂತಿದ್ದಾರೆ? ಬೆನ್ಯಾಮೀನ್ ಕುಲದಿಂದ ಒಬ್ಬನ ಕರ್ಕೊಂಡು ಬರ್ತಾರೆ, ನನಗೋಸ್ಕರವಾಗಿ ನೀನು ನಿಲ್ಲು. ಯಾಕೆ? ಈ ನಶಿಸಿ ಹೋಗುತ್ತಿರೋ ಜನರನ್ನೆಲ್ಲ ಏನ್ ಮಾಡ್ಬೇಕು? ನೀನು ನನ್ನ ಒಳಗೆ ಕರ್ಕೊಂಡು ಬಾ. ಹಾಲೆಲೂಯ. ಪೌಲನವರೆಗೂ ಅವರು ಕಾಪಾಡಿದ್ದು ಬರೀ ಇಸ್ರಾಯೇಲ್ ಕುಲವನ್ನ. ಪೌಲನ ಕಾಲಕ್ಕೆ ಬರುವಾಗ ನಮ್ಮನ್ನೆಲ್ಲ ಎಲ್ಲಿಂದ ಬಂದಿದೆ? ಇವತ್ತು ನಾವು ಓದ್ತಿರೋ ಸತ್ವದಲ್ಲಿ ಅರ್ಧ ಭಾಗ ಯಾರು ಬರೆದಿದ್ದಾರೆ? ಪೌಲನು. ಯಹೂದ ಕುಲ ಅಲ್ಲ, ಲೇವಿ ಕುಲ ಅಲ್ಲ. ಯಾವುದು ಕನಿಷ್ಠವೋ ನಮಗೆ ಅದು ಗರಿಷ್ಠವಾಗಿ ನಮ್ಮ ದೇವರು ಅನುಗ್ರಹಿಸುವನಾಗಿದ್ದಾನೆ. ದೇವರು ವಾಕ್ಯದ ಮೂಲಕವಾಗಿ ನಮ್ಮ